ನಮ್ಮ ಮನೇಲಿ ಅವಳನ್ನ ಸೇರ್ಸ್ಬೇಕು ಅಂದ್ರೆ ನಮ್ಮ ಅತ್ತೆ ನಮ್ಮ ಮಾವ ಏನು ಅಂದಿಲ್ಲ, ಅವರೇ ಸೇರ್ಸಮ್ಮ ಅಂದ್ರು. ಆದ್ರೆ ನಮ್ ದೊಡ್ಡತ್ತೆ ಊರಲ್ಲೆಲ್ಲ ಈ ಏಜಲ್ಲಿ ಯಾಕೆ ಸೇರಿಸ್ತಾ ಇದೆಯಾ, ಈಗ ದೊಡ್ಡೋಳು ಯಾಕೆ ಸೇರಿಸ್ತಾ ಇದೆಯಾ ಅಂತೆಲ್ಲ ಅಂದ್ರು. ಆದ್ರೆ ಅವಳನ್ನ ಸೇರ್ಸಾದ್ಮೇಲೆ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಎಷ್ಟು ಬೇಗ ಇಂಪ್ರೂವ್ ಆಗೋದ್ನಲ್ಲ ಇವಳು. ಎಷ್ಟು ನನಗೆ ಒಂಥರ ನಮ್ಮೂರಲ್ಲೆಲ್ಲ ಏನ್ ಸಾಧನೆ ಮಾಡಕ್ ಈಗ ಹೋಯ್ತಾವಳೆ ಅಂತ ಎಲ್ಲ ಅಂತಾರೆ. ಡೈಲಿ ನಾವು 8 ಗಂಟೆಗೆ ಬಸ್ ಬಿಟ್ರೆ 8:30 ಹೋಗೋಕೆ, ಆಮೇಲೆ ಅವ್ರಿಗೆಲ್ಲಾದ್ರೂ ಪ್ರೋಗ್ರಾಮ್ ಇದ್ರೆ ಕಳ್ಸಿದ್ರೆ ಎಕ್ಸಾಮ್ ಮಾಡಿಕೊಂಡು ಯಾಕೆ ಕಳ್ಸಿದ್ಯಾ ಈ ಥರ ಎಲ್ಲ ಅಂತಾರೆ. ಅದಕ್ಕೆ ಸಿರಿ ಅಂತಾಳೆ, ನನ್ನ ಮಗಳೇ ನನಗೆ ಅಂತಾಳೆ. ಅಮ್ಮ ಯಾಕಮ್ಮ ಹಿಂಗೆಲ್ಲ ಅನ್ಕೋತೀಯಾ, ನಾವು ಸಾಧನೆ ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಬೇರೆಯವ್ರು ಏನೇ ಹೇಳಿದ್ರು ಅದಕ್ಕೆ ತಲೆ ಕೆಡ್ಸ್ಕೋಬೇಕು, ಅದನ್ನ ಈ ಕಿವಿಲಿ ಬಿಟ್ಬಿಡ್ಬೇಕು ಅಂತಂತಾರೆ. ಆಮೇಲೆ ಇನ್ನೊಂದೇನು ಖುಷಿ ಅಂದ್ರೆ ನನಗೆ ಕಾನ್ಫಿಡೆಂಟ್ ಅದ, ಅವಳು ದೊಡ್ಡ ಆದೇ ಆಯ್ತಾಳೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ. ನಮ್ಮೂರಲ್ಲಿ ಯಾರು ಡ್ಯಾನ್ಸ್ ಕ್ಲಾಸ್ಗೆ ಯಾರು ಮಕ್ಳು ಬರಲ್ಲ, ನಮ್ಮೂರಲ್ಲಿ ಅವ್ಳು ಒಬ್ಬಳೇ ಬರೋದು. ಏನಂದ್ರೆ ಅಮ್ಮ ನೀನು ಬರಲೇ ಬಿಟ್ಟು ನಾನೇ ಬರ್ತೀನಿ, ಯಾರೇನು ಅಂತಾರೆ, ನಾವು ಈ ಥರದ್ದು ಒಳ್ಳೆ ಕೆಲಸಕ್ಕೆ ಯಾಕೆ ಬೇರೆಯವ್ರು ಏನು ಅಂದ್ಬಿಡ್ತಾರೆ ಅಂತ ಅವಳು. ನನಗೆ ಎಷ್ಟು ಖುಷಿ ಅಂದ್ರೆ ಅವಳು ದೊಡ್ಡ ಸಾಧನೆ ಹಂಗೂ ಹೊಂದಿದ್ದೀನಿ ಅವಳಿಗೆ. ಯಾರ್ಯಾರು ಏನೇನು ಅಂತಾರೆ ಅವ್ರ ಮುಂದೆ ನೀನು ಚಾಲೆಂಜ್ ಆಗಿ ದೊಡ್ಡದಾಗಿ ತೋರಿಸ್ಬೇಕು ಅಂತ ಅಂದಿದ್ದೀನಿ.